तोड़ूंगा एक दिन, मैं ही तोड़ूंगा उसे, मैं ही तोड़ूंगा। मंदिर को। किस मंदिर को? राम मंदिर को हम ही तोड़ेंगे सब। सही बताओ, हमारा सरकार चेंज होती है, हमारा राज होगा। क्या करोगे सरकार चेंज हो जाएगी तो? मंदिर तोड़वाएंगे सब में, पहले मस्जिद बनवाएंगे दोबारा। ವಿಡಿಯೋ ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಮಗೆ ಗೊತ್ತಾಗ್ತಾ ಇರೋದೇನೆಂದ್ರೆ ಚಿಕ್ಕ ಹುಡುಗರ ಮನಸ್ಸಲ್ಲಿ ಯಾವ ರೀತಿ ಭಾವನೆಗಳನ್ನ ತುಂಬ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಬಂದು ಮೇನ್ ಆಗಿರೋದು ಸರ್ಕಾರ ಪೊಲಿಟಿಕ್ಸ್ ಅನ್ನೋದು ಯಾವ ತರ ಆಗ್ತಾ ಇದೆ. ಮೊದಲು ದುಡ್ಡುಗೋಸ್ಕರ ಪೊಲಿಟಿಕ್ಸ್ ನಡೆಸ್ತಾ ಇದ್ರು, ಈಗ ಜಾತಿಗಳನ್ನ ಮುಂದೆ ಇಟ್ಕೊಂಡು ಆ ಜಾತಿ ಧರ್ಮದ ಆಧಾರದ ಮೇಲೆ ಪೊಲಿಟಿಕ್ಸ್ ನಡೆಸ್ತಾ ಇದ್ದಾರೆ. ಇಲ್ಲಿ ಅದು ಒಂದು ಹೈಸ್ಕೂಲು ಕಾಲೇಜ್ ಓದ್ತಾ ಇರೋವಂಥ ಹುಡುಗ ಹೇಳ್ತಾ ಇರೋದೇನು, ರಾಮ ಮಂದಿರನ ಒಡೆದಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ. ಫೇಸ್ಬುಕ್ ಅಲ್ಲಿ ವಿಡಿಯೋ ಇದು ವೈರಲ್ ಆಗಿದೆ ತುಂಬಾನೇ. ನಾವು ನೋಡ್ಬೋದು ರಾಮ ಮಂದಿರ ಒಡೆಯೋ ಲೆವೆಲ್ಗೆ ಹುಡುಗರನ್ನ ತಯಾರು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಅದು ಏನ್ ಹೇಳ್ತಾರೆ, ಸರ್ಕಾರ ಬದಲಾಗ್ತಾ ಇದ್ದಾಗೆ ನಾವು ರಾಮ ಮಂದಿರನ ಹೊಡಿತೀವಿ ಅಂತ ಹೇಳ್ತಾರೆ. ಅವರು ಕೇಳ್ತಾ ಇರೋ ಸರ್ಕಾರ ಯಾವುದು, INDIA ಅಂತ ಒಂದು ಸರ್ಕಾರ ರಚನೆ ಆಗ್ತಾ ಇದೆ. ಅದರಲ್ಲಿ ಕಾಂಗ್ರೆಸ್ ಜೊತೆಗೆ ಎಷ್ಟೊಂದು ಪಾರ್ಟಿಗಳಿದೆ, ಜಾತಿವಾದಿ ಪಾರ್ಟಿಗಳು, ಕೋಮುವಾದಿ ಪಾರ್ಟಿಗಳು ಅಂತಾನೆ ಹೇಳ್ಬೋದು. ಅಂತ ಪಾರ್ಟಿಗಳು ಸೇರ್ಕೊಂಡು ಮಾಡ್ಕೊಂಡಿರುವಂತ ಒಂದು ಗ್ರೂಪು INDIA. ಅವರ ಮೂಲ ಉದ್ದೇಶ ಏನು, ಭಾರತದಲ್ಲಿ ಹಿಂದೂ ಧರ್ಮ ಉಳಿಬಾರದು ಅನ್ನೋದೇ ಅವರ ಮೂಲ ಉದ್ದೇಶ. ಈಗ ನಮ್ಮ ಕರ್ನಾಟಕದಲ್ಲೂ ನಾವು ಆ ವರ್ಡ್ಗಳನ್ನ ಕೇಳಿದ್ದೀವಿ. ನಾವು ಹಿಂದುತ್ವದ ವಿರೋಧಿಗಳು, ಸೆಕ್ಯುಲರಿಸಂ ಪರ ಅಂತಾನೆ ಕಾಂಗ್ರೆಸ್ನವರು ಹೇಳ್ತಾ ಇರೋದು. ಸೆಕ್ಯುಲರಿಸಂಗೋಸ್ಕರನೇ ನಾವಿರೋದು, ಹಿಂದುತ್ವನ ವಿರೋಧ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಈಗ ಕಟ್ತಾ ಇರುವಂತ ಹಿಂದೂ ರಾಮ ಮಂದಿರನ ಮುಂದಿನ ದಿನಗಳಲ್ಲಿ ಅಪ್ಪಿ ತಪ್ಪಿ INDIA, ಅದು ಇಂಡಿಯಾ ಅಲ್ಲ, INDIA ಅಂತಾನೆ ಹೇಳ್ಬೇಕು, ಆ ಪಕ್ಷ ಬಂತು ಅಂದ್ರೆ ರಾಮ ಮಂದಿರ ಹೊಡಿತಾರಂತೆ, ಹಿಂದುತ್ವನ ನಾಶ ಮಾಡ್ತಾರಂತೆ. ಅಂತ INDAಗೆ ನಾವು ವೋಟ್ ಹಾಕ್ಬೇಕಾ, ಒಂದು ಸಲ ಯೋಚನೆ ಮಾಡಬೇಕು. ಈಗಲೇ ಗೊತ್ತಾಗ್ತಾ ಇದೆ ಇಲ್ಲಿ ಯಾವ ರೀತಿ ಷಡ್ಯಂತ್ರಗಳು ನಡೀತಾ ಇದೆ ಅಂತ. ಜಾತಿಗಳ ಮುಂದೆ ಇಟ್ಕೊಂಡು ನೀವು ನಮಗೆ ವೋಟ್ ಹಾಕಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಕೆಲವೊಂದು ಜಾತಿ ಧರ್ಮಗಳನ್ನ ಬೆಳೆಸ್ತಾ ಇದ್ದಾರೆ INDIA-ನವರು. ಈಗ ನಮ್ಮ ಕರ್ನಾಟಕದಲ್ಲೂ ಕಾಂಗ್ರೆಸ್ ಗೌರ್ಮೆಂಟ್ ಅನ್ನೋದಿದೆ. ಹಿಂದುತ್ವಕ್ಕೆ ಯಾವ ತರ ಬೆಲೆ ಇದೆ, ನಾವು ಹಿಂದೂ ಧರ್ಮಕ್ಕೆ ಬೆಲೆ ಕೊಡಿ, ಆ ಧರ್ಮಕ್ಕೆ ಬೆಲೆ ಕೊಡಬೇಡಿ ಅಂತ ಏನು ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದೇನು ಅಂದ್ರೆ ಎಲ್ಲಾ ಧರ್ಮನ ಒಂದೇ ರೀತಿ ನೋಡಿ. ಧರ್ಮ ಅನ್ನೋದು ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು, ಅವ್ರನ್ನ ಫಾಲೋ ಮಾಡೋದು ಬಿಟ್ಬಿಡಿ. ಆದ್ರೆ ನೀವು ಮಾಡೋದು ಏನ್ ಮಾಡ್ತೀರಾ, ಒಂದು ಧರ್ಮನ ಮೇಲೆ ಕೂರಿಸ್ತೀರಾ, ಒಂದು ಧರ್ಮನ ಕೆಳಗೆ ಇಳಿಸ್ತೀರಾ. ಅಂತ ಕೆಲಸ ಮಾಡೋದ್ರಿಂದ ನಮ್ಮಲ್ಲೇ ಸಂಘರ್ಷ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಈಗ ಎಷ್ಟೋ ಊರುಗಳಲ್ಲಿ, ಎಷ್ಟೋ ಜಾಗಗಳಲ್ಲಿ ಜನ ಒಟ್ಟಿಗೆ ಬದುಕ್ತಾ ಇರ್ತಾರೆ. ಜಾತಿ ಭೇದ ಭಾವ ಮನೆ ಒಳಗಡೆ ಮಾತ್ರ ಇರುತ್ತೆ, ಬೀದಿಗೆ ಬಂದಾಗ ಎಲ್ಲ ಒಂದೇ ಅಂತ ಬದುಕ್ತಾ ಇರ್ತಾರೆ. ಆದ್ರೆ ಅಂಥವ್ರ ಮಧ್ಯೆ ಜಾತಿ ಭೇದಗಳನ್ನ ಹುಟ್ಟಾಕುವಂತ ಕೆಲಸ ಮಾಡ್ತಾ ಇರೋದು ಈ ಗ್ರೂಪ್ಗಳೇ, ಕೋಮುವಾದಿ ಪಾರ್ಟಿಗಳು ಅಂತಾನೆ ಹೇಳ್ಬೇಕಾಗತ್ತೆ. ಕಾರಣ ಇಷ್ಟೇ, ಒಟ್ಟಾಗಿ ಚೆನ್ನಾಗಿ ಬದುಕೋಣ ಅಂತ ಇರೋರ್ನ ಒಂದು 4 ಜನ ಮಧ್ಯೆ ಬಿಟ್ಬಿಟ್ಟು ಹಾಳು ಮಾಡೋ ಕೆಲಸ ಮಾಡ್ತಾರೆ. ಈಗ 1 ಲೀಟರ್ ಹಾಲಿಗೆ ಒಂದೇ ಒಂದು ಡ್ರಾಪ್ ನಿಂಬೆ ಹಣ್ಣಿನ ರಸ ಬಿದ್ದರೆ ಹೇಗೆ ಹಾಲು ಒಡೆದೋಗುತ್ತೋ ಆ ರೀತಿ ಒಂದು ಊರ್ನಾಗ್ಲಿ, 1,00,000 ಜನರನ್ನಾಗ್ಲಿ ಹೊಡಿಬೇಕು ಅಂದ್ರೆ 1-2-3 ಜನ ಇದ್ರೆ ಸಾಕು. ಜಾತಿ ಧರ್ಮ ಅನ್ನೋ ಒಂದು ಮಾತಿಂದ ಆ 1,00,000 ಜನರ ಒಗ್ಗಟ್ಟನ್ನ ಒಡೆಯುವಂತ ಕೆಲಸನ ಈ ಪಾರ್ಟಿಗಳು ಮಾಡ್ತಾ ಇದೆ. ಇಂಥ ಪಾರ್ಟಿಗಳಿಗೆ ನಾವು ವೋಟ್ ಹಾಕ್ಬೇಕಾ, ನಿಜವಾಗ್ಲೂ ಗೆಲ್ಲಿಸ್ಬೇಕಾ, ನಾವು ಯೋಚನೆ ಮಾಡಬೇಕು. ಇನ್ನೊಂದು ವಿಡಿಯೋ ಹೀಗೆ ನೋಡ್ತಾ ಇದ್ದಾಗೆ ಆ ವಿಡಿಯೋದಲ್ಲೂ ಸಿಕ್ಕಿದ್ದು ಅಷ್ಟೇ. ಕೆಲವೊಬ್ರು ಲೀಡರ್ಸ್ಗಳಿದ್ದಾರೆ, ಅವರು ಜಾತಿಗಳನ್ನ ಮುಂದೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅವರು ಗೆಲ್ಲೋದಕ್ಕೋಸ್ಕರ ಸುಮ್ನೆ ಕೆಲವೊಂದು ಹುಟ್ಟಾಕ್ತಾ ಇದ್ದಾರೆ, ಜಾತಿ ಬೀಜಗಳನ್ನ ಹುಟ್ಟಾಕ್ತಾ ಇದ್ದಾರೆ ಜನರ ಮಧ್ಯೆ ಅನ್ನೋದಕ್ಕೆ ಸಾಕ್ಷಿ ಈ ವಿಡಿಯೋ ಕೂಡ. ಈ ವಿಡಿಯೋನು ನೋಡಿ. 25 करोड़ की मोदी जी और अमित शाह जी सुन लो, ये जो मेरे काम में निकाल देना, तो 5 लाख में 5 करोड़ से जनसंख्या कुर्बानी देगी, जनसंख्या कुर्बानी ऐसी कुर्बानी होगी कि भारत का पूरा संविधान पलट दिया जाएगा, जो बाबा भीमराव अम्बेडकर ने लिखा था। इतिहास मोदी जी और अमित शाह जी सुन लो, काम करेगा मोदी जी जो मेरे काम में निकाल देना। ಈ ಮಾತುಗಳನ್ನ ಕೇಳಿದ್ರೆ ಏನರ್ಥ ಆಗುತ್ತೆ, ಅವ್ರು ಏನ್ ಮಾಡ್ತಾ ಇದಾರೆ, ಅವರು ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೋಸ್ಕರ ಜನರನ್ನ ಹುಚ್ಚೆಬರಿಸ್ತಾರೆ ಅಂತಾರಲ್ಲ, ಆ ರೀತಿ ಮಾಡ್ತಾ ಇರೋದು. ಜಾತಿವಾದನ ಇಟ್ಕೊಂಡು ಇಲ್ಲೇನ್ ಮಾಡ್ತಾ ಇದ್ದಾರೆ, ನಾವು 25 ಕೋಟಿ ಮುಸ್ಲಿಮರು ಇದ್ದೀವಿ, ಮೋದಿ ಅವರೇ ಅಮಿತ್ ಶಾ ಅವರೇ ಕಿವಿ ಕೊಟ್ಟು ಕೇಳಿ,
ನಾವು ಆಗಿನ ಭಾರತ ಪಾಕಿಸ್ತಾನ ಡಿವೈಡ್ ಆದಾಗ ಸುಮಾರು 5 ಲಕ್ಷ ಜನ ಮುಸ್ಲಿಮರು ಸತ್ತಿದ್ರು. ಈಗ 5 ಕೋಟಿ ಜನ ಬೇಕಾದ್ರೂ ಸಾಯ್ತೀವಿ, ಇಡೀ ಸಂವಿಧಾನನ ಬದಲಾಯಿಸ್ತೀವಿ ಅನ್ನೋ ಲೆವೆಲ್ಗೆ ಇವರು ಮಾತಾಡ್ತಾರೆ. ಅಂದ್ರೆ ಈ INDIA ಅನ್ನೋ ಒಂದು ಪಾರ್ಟಿಗಳು ಗೆದ್ರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಹಿಂದುತ್ವ ಅನ್ನೋದು ಉಳಿಯೋದಿಲ್ಲ. ಅದನ್ನೇ ಹೇಳಿದ್ರು, INDAಗೆ ವೋಟ್ ಹಾಕಿ ಭಾರತನ ಮಣ್ಣಲ್ಲಿ ಮುಚ್ಚಾಕಿ ಅಂತಾರಲ್ಲ, ಆ ರೀತಿ ಆಗುತ್ತೆ ಮುಂದಿನ ದಿನಗಳು. ಆದಷ್ಟು ಜನ ಯೋಚನೆ ಮಾಡಬೇಕಾಗಿರೋದು, ಯಾರಿಗೆ ವೋಟ್ ಹಾಕಿದ್ರೆ ಮುಂದಿನ ದಿನ ಚೆನ್ನಾಗಿರುತ್ತೆ, ಇಲ್ಲ ಯಾರಿಗೆ ವೋಟ್ ಹಾಕಿದ್ರೆ ದುಡ್ಡಿನ ಆಸೆಗೆ ಬಲಿ ಬಿದ್ದು ಯಾವುದೋ ಒಂದು ಪಾರ್ಟಿಗೆ ವೋಟ್ ಹಾಕೋದ್ರಿಂದ ಯಾರು ನಾಶ ಆಗ್ತೀವಿ ಅಂತ ತಿಳ್ಕೊಳ್ಳೋ ಟೈಮ್ ಬಂದಿದೆ. ಈಗಲೂ ತಿಳ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಅನುಭವಿಸ್ಲೇಬೇಕಾಗತ್ತೆ, ಎಲ್ಲರೂ ಅನುಭವಿಸ್ಬೇಕಾಗತ್ತೆ. ಯಾರೋ 4 ಜನ ದುಡ್ಡಿನ ಆಸೆ ಬಿದ್ದು ವೋಟ್ ಹಾಕೋದ್ರಿಂದ ಎಲ್ಲ ಸಮುದಾಯಗಳು ಕಷ್ಟದಲ್ಲಿ ಸಿಕ್ಕಾಕೊಳ್ತೀವಿ. ಯೋಚನೆ ಮಾಡಿ ವೋಟ್ ಹಾಕಿ. ಇವರು ಅವರು ಅಂತ ಅಲ್ಲ, ಈ ಜಾತಿವಾದಿಗಳು ಕೋಮುವಾದಿಗಳಿಗೆ ವೋಟ್ ಹಾಕೋದನ್ನ ಅವಾಯ್ಡ್ ಮಾಡಿ. ಯಾವತ್ತೇ ಆಗಲಿ, ಈಗ ಎಷ್ಟೋ ವರ್ಷದಿಂದ ನಾವು ಈ ಭಾರತದಲ್ಲಿ ಬದುಕ್ತಾ ಇದ್ದೀವಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಎಷ್ಟೋ ಜಾತಿಗಳು ನಮ್ಮ ಜೊತೆ ಬದುಕ್ತಾ ಇದ್ದಾರೆ. ಒಬ್ರಿಲ್ಲ ಅಂದ್ರೆ ಇನ್ನೊಬ್ರು ಬದುಕೋದಕ್ಕಾಗೋದಿಲ್ಲ, ಒಬ್ರು ಸಹಾಯಕ್ಕೆ ಇನ್ನೊಬ್ರು ಬೇಕೇ ಬೇಕು. ಅವರವರ ಕೆಲಸದ ಆಧಾರದ ಮೇಲೆ ಜಾತಿಗಳು ಅಂತ ಮಾತ್ರ ಮಾಡ್ಕೋಬೇಕು ಹೊರತು ಪೊಲಿಟಿಕ್ಸ್ಗೋಸ್ಕರ ಜಾತಿವಾದಗಳನ್ನ ಬಳಸ್ಕೋಬಾರದು. ವೃತ್ತಿಗಳ ಮೇಲೆ ಜಾತಿ ಅನ್ನೋದು ಯಾವಾಗಿನ ಕಾಲದಲ್ಲೋ ಯಾರೋ ಸೃಷ್ಟಿ ಮಾಡಿದ್ರು, ಅದನ್ನ ಇಟ್ಕೊಂಡು ಪೊಲಿಟಿಷಿಯನ್ಸ್ ಈಗ ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅಂಥದ್ದಕ್ಕೆ ಬಲಿಯಾಗೋರು ನಾವೇ. ಅವರೇನು ಜಗಳನ ತಂದಿಟ್ಟು ನಾವು ಜಗಳ ಆಡ್ತಾ ಇದ್ರೆ ಮೇಲ್ಗಡೆ ಕುತ್ಕೊಂಡು ಖುಷಿ ಪಡ್ತಾ ಇರ್ತಾರೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಕಷ್ಟ ಅನುಭವಿಸೋರೆಲ್ಲ ನಮ್ಮಂತ ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿರೋರೆ. ಅಂತ ಕಷ್ಟಗಳು ನಾವು ಅನುಭವಿಸ್ಬೇಕಾ? ಒಂದ್ಸಲ ಯೋಚನೆ ಮಾಡಿ. ಈ ರೀತಿ ಲೀಡರ್ಗಳಿಗೆ ನಾವು ವೋಟ್ ಹಾಕ್ಬೇಕಾ? ವೋಟ್ ಹಾಕೋದ್ರಿಂದ ಮುಂದಿನ ದಿನಗಳಲ್ಲಿ ಕಷ್ಟ ಅನುಭವಿಸ್ಬೇಕಾಗತ್ತೆ. ಆದಷ್ಟು ಅವಾಯ್ಡ್ ವೋಟಿಂಗ್ ಟು INDIA. ಫ್ಯೂಚರಲ್ಲಿ INDAಗೆ ವೋಟ್ ಹಾಕಿದ್ರೆ ಭಾರತ ಮಟಾಶ್ ಅಂತ ಹೇಳ್ತಾರಲ್ಲ, ಆ ರೀತಿ ಭಾರತನ ಮಣ್ಣಲ್ಲಿ ಮುಚ್ಚಾಕ್ತಾರೆ. ಇದಕ್ಕೆ ನಾವು ಸಾಥ್ ಕೊಡಬಾರ್ದು ಅಂದ್ರೆ ಯಾರಿಗೆ ವೋಟ್ ಹಾಕಬೇಕು ಯೋಚನೆ ಮಾಡಿ ವೋಟ್ ಹಾಕಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.